ಶಾಸ್ತ್ರಿಗಳೇ ನಿಮ್ ಕಾಲ್ನ ಸ್ವಲ್ಪ ಮುಂದೆ ಮಾಡ್ತೀರಾ? ಶೀಘ್ರಮೇವ ಪುತ್ರ ಪ್ರಾಪ್ತಿರಸ್ತು. ಶಾಸ್ತ್ರಿಗಳೇ ನಿಮ್ ಶಾಸ್ತ್ರ ಸತ್ಯ ಆಗುತ್ತೆ ಅಂತ ಎಲ್ರು ಹೇಳ್ತಾರೆ. ಮತ್ತಿನ್ನೇನಮ್ಮ, ನನ್ನ ನಾಲಿಗೆ ಮೇಲೆ ಸರಸ್ವತಿ ಕೂತ್ಕೊಂಡು ಪಲ್ಕಿಸ್ತಾಳೆ. ನಿನ್ಗೆ ಏನೇ ಅನುಮಾನ ಇದ್ರು ಕೇಳೋ, ನಾನು ಅದಕ್ಕೆ ಪರಿಹಾರ ಕೊಡ್ತೀನಿ. ನನ್ ಹೊಸ ವರ್ಷದ ಕ್ಯಾಲೆಂಡರ್ ಪಂಚಾಂಗ ಎಲ್ಲ ತಿರುಗಿ ಹಾಕ್ತೆ. ಒಂದೊಂದ್ರಲ್ಲಿ ಒಂದೊಂದ್ ತರ ಭವಿಷ್ಯ ಇದೆ. ಒಂದ್ರಲ್ಲಿ ಅದೃಷ್ಟ ಅಂತಿದ್ರೆ ಇನ್ನೊಂದ್ರಲ್ಲಿ ನಷ್ಟ ಅಂತಿದೆ. ಯಾವ್ದನ್ ನಂಬೋದು ಯಾವ್ದನ್ ಬಿಡೋದು ಅಂತ ಗೊತ್ತಾಗ್ತಾ ಇಲ್ಲ ಶಾಸ್ತ್ರಿಗಳೇ. ಬೆಳಿಗ್ಗೆ ಹೊತ್ತು ಟಿವಿ ಚಾನೆಲ್ ಅಲ್ಲಿ ಬರೋ ಭವಿಷ್ಯನ ನೋಡ್ತೀನಿ ಶಾಸ್ತ್ರಿಗಳೇ. ಒಬ್ರು ಪೂರ್ವಕ್ಕೆ ಹೋಗಿ ಅಂದ್ರೆ ಇನ್ನೊಬ್ರು ಪಶ್ಚಿಮಕ್ಕೆ ಹೋಗಿ ಅಂತ ಹೇಳ್ತಾರೆ. ನೀ ಏನ್ ಮಾಡ್ತಿದ್ಯಮ್ಮ? ನನಗೇನು ತೋಚುತ್ತೆ ದಕ್ಷಿಣಕ್ಕೆ ಹೋಗ್ತಾ ಇದ್ದೀನಿ. ಅಮ್ಮ, ನಾನ್ ಬೇರೆಯವ್ರ ತರ ಅಲ್ಲ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಾನು ಭವಿಷ್ಯ ಹೇಳ್ತೀನಿ. ಓ, ಬಿಟ್ಟಿ ಭವಿಷ್ಯನಾ? ಬಿಟ್ಟಿ ಅಲ್ಲಮ್ಮ, ಗಟ್ಟಿ ಭವಿಷ್ಯ. ನನಗೆ ಗೊತ್ತಿರೋ ವಿದ್ಯೆನ ಬೇರೆಯವ್ರಿಗೆ ದಾರೆ ಇರ್ತೀನಿ. ಕಣ್ಣು ಕೈ ನೋಡಿದ್ರೆ ಹಿಂದಿಂದ ಮುಂದಿಂದೆಲ್ಲ ಹೇಳ್ಬಿಡ್ತೀನಿ. ಒಂದ್ ನಿಮಿಷ ನಮ್ಮ ಯಜಮಾನ್ರನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ. ಅವರು ಬರೋ ಅಷ್ಟರಲ್ಲಿ ನನ್ನ ಭವಿಷ್ಯ ಏನಾಗುತ್ತೆ ಅಂತ ಸ್ವಲ್ಪ ಹೇಳ್ತೀರಾ? ಅದೇ ನಿನಗೆ ಸಿಕ್ಕಾಬಿಟ್ಟೆ ತಿನ್ನೋ ಚಪ್ಲ ಮಸಾಲೆ ದೋಸೆ ಅಂದ್ರೆ ನಿಂಗೆ ತುಂಬಾ ಇಷ್ಟ. ಅದ್ರೊಳಗೂ 10ನೇ ಕ್ಲಾಸ್ ನ ಮಾಡೋ ಮಸಾಲೆ ದೋಸೆ ಅಂದ್ರೆ ಪಂಚ ಪ್ರಾಣ. ಅದಕ್ಕೆ ಅವ್ರಿಗೆ ತಲೆ ಹೊಡೆದು ನೀನು ಹೊಟ್ಟೆ ತುಂಬಿಸ್ಕೊಂತ ಇದೀಯ. ಶಾಸ್ತ್ರಿಗಳು, ನಿಮ್ಮನ್ನ ನಮ್ಮ ಈ ಅರಮನೆಯಲ್ಲಿ ನೋಡಿ ನಮಗಂತೂ ಯಕಾಚಿಕ್ಕಿ ಖುಷಿ ಆಗೋಯ್ತು ಕಣ್ರಿ. ತಾನೇ ನಮ್ಮ ದಾಂಪತ್ಯ ಸುಖಕ್ಕೆ ಕೈಯಾರ ಬೆಂಕಿ ಇಟ್ಟು ಮದುವೆ ಮಾಡಿಸೋದು ಅಷ್ಟೇ ನಮ್ ಜವಾಬ್ದಾರಿ. ಹೆಂಡತಿನ ಸರಿದಾರಿಗೆ ತರೋದು ನಿನ್ ಕೆಲಸ. ನಮ್ಮ ಪಾಂಡುರಂಗ ಗಂಡುಗಲಿ ಅವರ ಕೈ ನೋಡಿ ಅವರ ಭವಿಷ್ಯದಲ್ಲಿ ಏನ್ ಅಡಗಿದೆ ಅಂತ ಹೇಳ್ರಿ. ಅವ್ರ ಕೈ ಯಾಕ ನೋಡ್ಬೇಕು? ಕಣ್ಣು ನೋಡಿದ್ರೆ ಅವ್ರ ಭವಿಷ್ಯ ಫುಲ್ ಹೇಳ್ಬಿಡ್ತೀನಿ. ಗಂಡಿನಲ್ಲಿ ಭವಿಷ್ಯ ಏನ್ ಅಡಗಿದ್ಯೋ ಹೇಳ್ರಿ. ನೋಡುವ, ಅವನು ಈ ವಂಶದ ಮುಖ್ಯಸ್ಥ ಅಂತ ಬೀಗ್ತಿಯಾನೆ. ದಾರಿ ತಪ್ಪಿನ ಮಗ, ಬೀದಿ ಕಾಮಣ್ಣ, ಎಮ್ಮೆ ತಮ್ಮಣ್ಣ. ಸಾಕು ಸುಮ್ಮನೆ ಇರೋಣ. ಇವೆಲ್ಲ ನಮಗೂ ಗೊತ್ತಿರದೆ. ನಮ್ಮಂತ ಪ್ಲೇ ಬಾಯ್ಗಳು ನಿಮ್ಮಂತ ಓಲ್ಡ್ ಮಂಕುಗಳ ಹತ್ರ ಭವಿಷ್ಯನ ಕೇಳಿಸ್ಕೊಳ್ಳಲ್ಲ. ಹಾಗಾದ್ರೆ ಇನ್ಯಾರ ಕೇಳ್ತೀಯಪ್ಪ? ಹುಡುಗಿನ ಹತ್ರ ಕೇಳಿಸ್ತೀವಿ. ಅವ್ರು ನಮ್ಗೆ ಹೆಂಗ್ ಬೇಕೋ ಹಂಗಂಗೆ ಹೇಳ್ತಾರೆ. ಅದಕ್ಕೆ ನಾನು ನಿಮ್ಮ ಹತ್ರ ಭವಿಷ್ಯನ ಹೇಳೋದಿಲ್ಲ. ಕೇಳಿದ್ನ ಭವಿಷ್ಯ ಹೇಳಿ ಗುರುಗಳಂತ ನಾನು ಏನಾದ್ರು ಬಾಯ್ ಬಿಟ್ಟು ಕೇಳಿದ್ನ? ತಾವು ನನ್ನ ಜೀವನದಲ್ಲಿ ಒಂದು ಸಲ ಇಟ್ಟ ಮುಹೂರ್ತಕ್ಕೇನೆ ನಮ್ಮ ಜೀವನ ತಡಬಡಾಯಿಸ್ತಾ ಇದೆ. ಈಗ ಹೇಳೋ, ಇನ್ನೊಂದು ಮುಹೂರ್ತ ಇಟ್ಟು ನಿನ್ನನ್ನು ಸುಡುಗಾಡಿ ಕಳಿಸ್ಬಿಡ್ತೀನಿ. ಶಾಸ್ತ್ರಿಗಳೇ, ಇವರು ನಮ್ಮ ಯಜಮಾನ್ರು ವಿಟ್ಲ ಅಂತ. ನೋಡಿದ್ರೆ ಗೊತ್ತಾಗತ್ತೆ, ಮನೆ ಅಳಿಯ ಮೂಲ ವಿಗ್ರಹ ಇದ್ದಾಗಿದ್ದಾನೆ. ಶಾಸ್ತ್ರಿಗಳೇ, ಇವ್ರ ಗ್ರಹಗತಿ ಹೇಗಿದೆ? ನೋಡಮ್ಮ, ಗ್ರಹ ಸೆಟ್ ಆಗ್ತಾ ಇಲ್ಲ, ಗತಿ ಕಾಣ್ತಾ ಇಲ್ಲ. ಮುಟ್ಟಿದ್ದೆಲ್ಲ ಮಣ್ಣಾಗ್ತಾ ಇದೆ, ಕೊಟ್ಟಿದ್ದೆಲ್ಲ ಖಾಲಿ ಆಗ್ತಾ ಇದೆ. ಇವ್ರಿಗೆ ಕೆಲಸ ಯಾವಾಗ ಸಿಗುತ್ತೆ ಅಂತ ಇವ್ರ ಕೈ ನೋಡಿ ಹೇಳ್ತೀರಾ? ಕೈ ನೋಡಿ ಏನಮ್ಮ ಹೇಳೋದು? ಮುಖ ನೋಡಿ ಹೇಳ್ತೀನಿ. ಅವನಿಗೆ ಕೆಲಸ ಸಿಗೋದು ತುಂಬಾ ಕಷ್ಟ ಇದೆ. ಅದನ್ನ ಇವತ್ತು ನೀವೇನು ಹೇಳೋದು? ಇವನು ಈ ಮನೆ ಒಳಗಡೆ ಯಾವತ್ ಕಾಲಕ್ಕೆ ಅವತ್ ನಾನೇ ಹೇಳ್ಬಿಟ್ಟೆ. ಅಯೋಗ್ಯ ಲೇಪದಪ್ಪ ನಿನಗೆ. ಅವನಿಗೆಲ್ಲ ಕಣೋ, ನಿನಗೆ ಹೇಳ್ತಿರೋದು ಅಯೋಗ್ಯ. ರೊಚ್ಚಿಗೆದ್ದಾಗ ತಾವು ಥಿಯೇಟರ್ ರಜನಿಕಾಂತ್ ಕಣ ಕಾಣ್ತೀರಪ್ಪ. ನೋಡಮ್ಮ, ಅದೃಷ್ಟ ಅಂತೂ ಇದೆ ನನಗ. ನಿನಗೆಲ್ಲ ಕಣಯ್ಯ, ಅವನಿಗೆ ಈ ತಿಂಗಳು ಅದೃಷ್ಟ ಅನ್ನೋದು ಗುದ್ದುಕೊಂಡು ಬರುತ್ತೆ. ಈ ಬ್ರೇಕ್ ಫೇಲ್ಯೂರ್ ಲಾರಿ ತರ. ಅಣ್ಣಯ್ಯ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಶಾಸ್ತ್ರಿಗಳೇ, ಅದೃಷ್ಟ ಅಂದ್ರೆ ಹೇಗೆ? ದಿಢೀರ್ ಲಕ್ಕಿ ಡಿಪ್ಪು, ದಿಢೀರ್ ಬಹುಮಾನ. ಜಾತ್ರೆ ಒಳಗೆ ಬತಾಸ್ ತಗೊಂಡ್ರೆ ಬಹುಮಾನ ಅಂತ ಕಾರ್ ಕೊಡ್ತಾರಲ್ಲ, ಹಾಗೆ. ಓ, ಒಂದ್ ತಾಂಡ್ರೆ ಒಂದ್ ಫ್ರೀ ಸ್ಕೀಮ್ ಇದು. ಈ ಬನಿ ಅಂತ ತಾಂಡ್ರೆ ಚಡ್ಡಿ ಫ್ರೀ ಕೊಡ್ತೀನಿ ಅಂತಾರಲ್ಲ, ಹಾಗೆ. ಆ ಚಡ್ಡಿ ದುಡ್ಡನ್ನು ಬನಿನ್ಗಾಗಿ ಚೆಡ್ದಿರ್ತಾರಂತ ಇಂಥವ್ರಿಗೆ ಏನೋ ಗೊತ್ತ. ನೀನಂತ ತಲೆ ಹಾಲ್ಟಿಗಳ ಹತ್ರ ಮಾತಾಡಕ್ಕೆ ಯಾರು ಇಷ್ಟ ಆಗುತ್ತೆ? ತಗೊಳಪ್ಪ, ನಮಗೆ ಮಾಡೋದಕ್ಕೆ ಏನು ಕೇಮಿಲ್ಲ. ದಯವಿಟ್ಟು ನಮ್ಮ ಮನೆಗೆ ಬನ್ನಿ ಶಾಸ್ತ್ರಿಗಳೇ. ನಾವು ನೀವು ಕೂತ್ಕೊಂಡು ಹರಟೆ ಹೊಡೆಯೋಣ ಅಂತ ನಾನೇನಾದ್ರೂ ತಮಗೆ ಔತಣ ಕೊಟ್ಟು ಕರೆದಿದ್ದೆ. ಅಣ್ಣಯ್ಯ, ಶಾಸ್ತ್ರಿಗಳನ್ನ ಕರ್ಸಿದ್ದು ನಾನು. ನಿನ್ ಪಾಡಿಗೆ ನೀನು ಮರ್ಯಾದ ಜೊತೆ ನಿನ್ನ ಆಫೀಸಲ್ಲಿ ನೊಣ ಹೊಡಿತಾ ಕುತ್ಕೋ. ಇನ್ನೊಂದ್ಸತಿ ಶಾಸ್ತ್ರಿಗಳ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ನಿನ್ ಪಾಲಿಗೆ ನಾನು ದುರ್ಗಿ ಆಗ್ಬೇಕಾಗಿದೆ. ಗೆಟ್ ಔಟ್ ಫ್ರಮ್ ಹಿಯರ್. ದೇವ್ರು ಬಿಡ್ತಂಗೆ ಸುಮ್ಮನೆ ಹೋಗಲ್ಲ. ಯಾಕೋ ಪರಿಸ್ಥಿತಿ ಸರಿ ಇಲ್ಲಮ್ಮ, ನಾನು ಇನ್ನೊಂದ್ಸಲಿ ಬರ್ತೀನಿ. ಶಾಸ್ತ್ರಿಗಳೇ, ನೀವೇ ಹೀಗೆ ಅಂದ್ಬಿಟ್ರೆ ಹೇಗೆ? ಕುತ್ಕೊಳ್ಳಿ. ಪರವಾಗಿಲ್ಲಮ್ಮ, ನಾನು ಇನ್ನೊಂದ್ಸಲಿ ಬರ್ತೀನಿ. ಸುಮ್ಮನೆ ಕುತ್ಕೊಳ್ಳಿ ಶಾಸ್ತ್ರಿಗಳೇ. ಮಾಯಾವತಿ, ಕಾಲ ಎಷ್ಟೊಂದು ಕೆಟ್ಟೋಗ್ಬಿಟ್ಟಿದೆ ಅಲ್ವೇ? ತನ್ನ ಗಂಡನ ಜೀವನವನ್ನು ರೂಪಿಸ್ಕೋಬೇಕು ಅನ್ನೋ ಏಕಮಾತ್ರ ಕಾರಣಕ್ಕೆ ಒಡ ಹುಟ್ಟಿದ ಅಣ್ಣನೇ ಗೆಟ್ ಔಟ್ ಅಂತ ಬಾಯಿ ತುಂಬಾ ಹೇಳ್ಬಿಟ್ಟಲ್ಲ. ಇಷ್ಟೆಲ್ಲ ಅವಮಾನ ಆದ್ಮೇಲೂ ನಾವಿನ್ನು ಬದುಕಿರ್ಬೇಕೆ? ಡೋಂಟ್ ವರಿ ಬಾಸ್, ಅವ್ರು ನಿಮ್ಗೆ ಮಾಡಿದ ಅವಮಾನಕ್ಕೆ ಅವ್ರಿಬ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಬಡ್ಡಿ ಸಮೇತ ವಸೂಲಿ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಮಾಯಾವತಿನೇ ಅಲ್ಲ. ಅಲ್ಲೋ
ಮದುವೆ ಆಗಿ ಇಷ್ಟು ವರ್ಷ ಆದ್ಮೇಲೆ ಈ ತರ ಆಟ ಆಡ್ತಾ ಇದ್ದೀರಲ್ಲ. ಶಾಸ್ತ್ರಿಗಳು ನಿಂಬೆಹಣ್ಣ ಮಂತ್ರಿಸ್ಕೊಟ್ಟಿದ್ದಾರೆ, ಹೀಗ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲೋ ಶಾಸ್ತ್ರಿಗಳು ದೇವರಿದ್ದಾಗಲ್ವಾ? ಹೌದಪ್ಪ, ನೀವ್ ಫೋನ್ ತೆಗೆದು 4 ಕಡೆ ಫೋನ್ ಮಾಡಿ, ನಿಮ್ ಅದೃಷ್ಟ ಕುಲಾಯಿಸುತ್ತೆ. ಹಲೋ, ಐ ಆಮ್ ವಿಠಲ್ ಮೂರ್ತಿ MA. ನಿಮ್ಮ ಹತ್ರ ಯಾವ್ದಾದ್ರು ಕೆಲಸ ಇದ್ರೆ ಹೇಳಿ, ಬಂದ್ ಮಾಡ್ತೀನಿ. ಸಾರಿ ಮೇಡಮ್, ಏನಂತಪ್ಪ? ಅವ್ರ ಹತ್ರ ಗಂಡನ್ ಪೋಸ್ಟ್ ಖಾಲಿ ಇದೆ, ಬರ್ತೀರಾ ಅಂದ್ರು. ನಾನು ಆಗಲ್ಲ ಅಂದೆ. ಝೂಮ್ ಬರಾಬರ್ ಝೂಮ್ ಬರಾಬರ್ ಝೂಮ್. ಏನಾಯ್ತಪ್ಪ? ಯಾವ್ದೋ ಮೆಸೇಜ್ ಬಂದಿರ್ಬೇಕು ಪಲ್ಲೋ. ನೋಡಿ. ಪಲ್ಲು, ಏನಾಯ್ತು ನಿನ್ ಗಂಡನ್ಗೆ? ಬನೀನೊಳಗೆ ಜೇನಿನ ಹುಳ ಸೇರ್ಕೊಂಡಿರ್ಬೇಕು. ಏನಪ್ಪ ಏನಪ್ಪ ಏನಾಗಿದೆ ನಿಮ್ಗೆ? ಪಲ್ಲೋ, ನನಗೊಂದು ಮೆಸೇಜ್ ಬಂದಿದೆ. ನನ್ನ ನಂಬರು ಲಕ್ಕಿ ಡಿಪ್ಪಲ್ಲಿ ಪಾಸ್ ಆಗಿದೆ ಅಂತೆ. $1,00,000 ಪ್ರೈಸ್ ಬಂದಿದೆ. 1 ಲಕ್ಷ ಅಮೆರಿಕನ್ ಡಾಲರ್ ಅಂದ್ರೆ ಎಷ್ಟು ಕೋಟಿ ರೂಪಾಯಿ ಆಗುತ್ತಪ್ಪ? ಅಲ್ಲೋ, ಅದನ್ನೆಲ್ಲ ಎಣಿಸೋದಕ್ಕೆ ಟೈಮ್ ಇಲ್ಲ. ಇನ್ಮೇಲೆ ನಿಮ್ಮ ಅಣ್ಣನ ಹತ್ರ ಯಾವೊಂದು ದುಡ್ಡು ಕೇಳ್ತಾನೆ, ಅವರೇ ಬಾಯ್ ಬಿಟ್ಟಾಗೆಲ್ಲ ನಾವೇ ಒಂದ್ ಸ್ವಲ್ಪ ಬಿಸಾಕಿದ್ರಾಯ್ತು. ಅಷ್ಟೊಂದು ಖುಷಿಯಾಗಿದ್ಯಾ? ಇಲ್ಲೇ ಪದ್ದು ಬಾಯ್ ಸಿಹಿ ಮಾಡ್ಕೊಳ್ಳೋ. ಆ ಶಾಸ್ತ್ರಿಗಳಿಲ್ವಾ, ಅವರು ನನ್ನ ಹಣೆ ಬರ್ನೇ ಚೇಂಜ್ ಮಾಡ್ಬಿಟ್ರು. ಏನಾಯ್ತಾ? ನನ್ನ ಮೊಬೈಲ್ಗೆ $1,00,000 ಪ್ರೈಸ್ ಬಂದಿದೆ ಕಣ. ಈ ಕಿತ್ತೋಗಿರೋ ಮೊಬೈಲ್ ಯಾವನ $1,00,000 ಕೊಡ್ತಾನೆ? ಪ್ರೈಸ್ ಬಂದಿರೋದು ನನ್ನ ಮೊಬೈಲ್ಗಲ್ಲ, ನನ್ನ ನಂಬರ್ಗೆ. ಏನಪ್ಪ ಎಕ್ಸೆಪ್ಟ್ ಮಾಡ್ಕೊಂಡಿದೀನಿ, ಓಕೆ ಅಂತ ಕಳಿಸಿ. ಅಲ್ಲೋ, ಒಂದು ನಂಬರ್ ಕೊಟ್ಟು ಈ ನಂಬರ್ಗೆ ಸರ್ವಿಸ್ ಚಾರ್ಜ್ ಅಂತ $50,000 ಕಳಿಸಿ ಅಂತ ಕಳಿಸಿದ್ದಾರೆ. 50,000 ರೂಪಾಯಿ ಕೊಟ್ಬಿಟ್ರೆ ನಮ್ ಪ್ರೈಸ್ ಅಮೌಂಟ್ ಕೊಡ್ತಾರಂತ? ಕೊಡ್ತಾರೆ ಪಲ್ಲೋ. ಹಾಗಾದ್ರೆ ತಡ ಯಾಕೆ? ಓಕೆ ಮಾಡಿ. ಅಲ್ಲೋ, ಆದಷ್ಟು ಬೇಗ ಆ ಶಾಸ್ತ್ರಿಗಳನ್ನ ಮನೆಗೆ ಕರ್ಸು, ಇಬ್ರು ಕಾಲಿಗೆ ಬಿದ್ಬೇಡ. ನಾನು ಆಶೀರ್ವಾದ ಮಾಡಿದೆ. ಶಾಸ್ತ್ರಿಗಳೇ, ನೀವು ಮನುಷ್ಯ ಅಲ್ಲ, ದೈವಾಂಶ ಸಂಬೋಧರು. ನೀವು ಹೇಳಿದ ಹಾಗೆ ಅದೃಷ್ಟ ಅನ್ನೋದು 1 ತಿಂಗಳವರೆಗೂ ಕಾಯಿಲೆ ಇಲ್ಲ, 2 ದಿನದಲ್ಲಿ ಒದ್ಕೊಂಡ್ ಬಂದ್ಬಿಟ್ಟಿದೆ. ಏನಪ್ಪ ಅಂತ ಅದೃಷ್ಟ ನೀವು ಕುತ್ಕೊಂಡ್ ಬಂದಿದ್ದು? ನನ್ನ ಮೊಬೈಲ್ಗೆ $1,00,000 ಬಹುಮಾನ ಬಂದಿದೆ. ನಾನು ಇನ್ನ ಹೇಳಿ 2 ದಿವಸ ಆಗಿಲ್ಲ, ಆಗ್ಲೇ ಬಂದಿದೆ ಅಂದ್ರೆ ನಮ್ಮ ಕೈಲಿ ಏನಿದೆ ಎಲ್ಲ ದೈವ ಮಹಿಮೆ. ಶಾಸ್ತ್ರಿಗಳೇ, ಇದುವರೆಗೂ ನಮ್ಮ ಯಜಮಾನ್ರ ಪ್ರತಿಭೆನ ಯಾರು ಗುರುತಿಸಿರ್ಲಿಲ್ಲ, ಆದ್ರೆ ನೀವು ಅವ್ರ ಮುಖ ನೋಡಿದ ತಕ್ಷಣ ಹಣೆ ಬರನೇ ಬದಲಾಯಿಸ್ಬಿಟ್ರಿ. ನೋಡಮ್ಮ, ಎಲ್ಲ ಮೊಬೈಲ್ ಮಹಿಮೆ. ನೋಡಯ್ಯ, ನಿನ್ನ ಮೊಬೈಲ್ಗೆ ಕೆಟ್ಟ ಕಣ್ಣುಗಳು ದೃಷ್ಟಿ ಬಿದ್ದಿರುತ್ತೆ, ಅದಕ್ಕೆ ಪೂಜೆ ಮಾಡಿ ಶಾಂತಿ ಮಾಡಿದ್ರೆ ತಿಂಗಳು ಬಹುಮಾನ ಬರುತ್ತೆ ಕಣಯ್ಯ. ಓಂ ಮೊಬೈಲ್ ನಮಃ, ಓಂ ಬ್ಯಾಟ್ರಿ ನಮಃ, ಓಂ ಚಾರ್ಜರ್ ನಮಃ, ಓಂ ಕಾಳಭೈರವ ಮೊಬೈಲ್ ಆಯ ನಮಃ, ಓಂ ವಿಘ್ನ ವಿನಾಯಕ ನಮಃ. ನೋಡಿ, ಎಲ್ರು ಗಮನ ಇಟ್ಟು ಕೇಳಿ. ಈ ಮೊಬೈಲ್ ಜೊತೆಗೆ ಬೇರೆ ಮೊಬೈಲ್ಗಳಿಗೂ ಒಳ್ಳೆಯದಾಗಬೇಕು ಅನ್ನೋದಾದ್ರೆ ದಯವಿಟ್ಟು ನಿಮ್ಮ ಮೊಬೈಲ್ಗಳನ್ನೆಲ್ಲ ತಗೊಂಬಂದಿಲ್ಲಿ. ಒಂದು ಮೊಬೈಲ್ಗೆ $100 ಅಂತೆ ನನಗೆ ಪೂಜೆ ಕೊಟ್ರೆ ಸಾಕು. ಝೂಮ್ ಬರಾಬರ್ ಝೂಮ್ ಬರಾಬರ್ ಝೂಮ್. ನೀನು ಯಾರು ತಂದೆ? ಮೊಬೈಲ್ ದೇವರು. ವಿಠ್ಠಲ್ ಮೊಬೈಲ್ಗೆ ಬಹುಮಾನ ಬಂದಿದೆ. ವಿಠ್ಠಲ್ ಮೊಬೈಲ್ಗೆ ಬಹುಮಾನ ಬಂದಿದೆ. ಅವನ ಮೊಬೈಲ್ಗೆ ಬೇರೆಯವರ ಮೊಬೈಲ್ಗಳನ್ನ ಸೋಂಕಿಸ್ತೀರಾ? ಅಯೋಗ್ಯರ, ಅವಿವೇಕಿಗಳ, ಬೇಗ ಬೇಗ ನಿಮ್ಮ ಮೊಬೈಲ್ಗಳನ್ನ ತಗೊಂಡ್ಬಿಡಿ, ಇಲ್ಲ ಅಂದ್ರೆ ಮೊಬೈಲ್ಗಳ ಜೊತೆ ನೀವು ಸುಟ್ಟು ಭಸ್ಮ ಆಗ್ಬಿಡ್ತೀರಾ. ಎಲ್ಲರೂ ನಮ್ಮ ಮೊಬೈಲ್ಗಳನ್ನ ತಗೊಂಡ್ವಿ. ಶಾಂತರಾಗು ತಂದೆ, ಶಾಂತರಾಗು. ಶಾಸ್ತ್ರಿಗಳೇ, ಏನಾಗಿತ್ತು? ಮೈ ಮೇಲೆ ಮೊಬೈಲ್ ದೇವರು ಬಂದಿತ್ತಮ್ಮ. ಒಂದ್ ಬಕೆಟ್ ನೀರು ಸುರಿ, ಸರಿ ಹೋಗ್ತಾನೆ. $1,00,000 ತಾನೆ, ಕಳಿಸಿ, ನಾನು ಒಬ್ಬನೇ ಬಿಸಾಕ್ಬಿಡ್ತೀನಿ. ಏನಪ್ಪ, ಎಚ್ಚರ ಮಾಡ್ಕೊಳ್ಳಿಪ್ಪ, ಎಚ್ಚರ ಮಾಡ್ಕೊಳ್ಳಿಪ್ಪ. ಇಷ್ಟೊತ್ತವರೆಗೂ ಕಂಡಿದ್ ಕನ್ಸ. ದೇವ್ರೆ ಕನ್ಸಲ್ ಬಂದು ನಿನ್ನ ಮೊಬೈಲ್ಗೆ $1,00,000 ಬಂದಿದೆ, ತಡ ಮಾಡ್ಬೇಡ ಅಂದ. ಏನಪ್ಪ
ಬಿಡಿಪ್ಪ. ಆ ಶಾಸ್ತ್ರಿಗಳು ಬಂದಾಗಿಂದ ಎಲ್ಲ ಒಳ್ಳೇದಾಗ್ತಾ ಇದೆ. ಅವ್ರು ನಂಬರ್ ಕಳ್ಸಿದ್ರಲ್ಲ, ಅದಕ್ಕೆ 50,000 ರೂಪಾಯಿ ಕಟ್ಟಿದ್ರೆ ನಮಗೆ $1 ಲಕ್ಷ ಸಿಗುತ್ತಾ? ಬರತ್ತೆ ಪಲ್ಲು, ಆದ್ರೆ ಆ 50,000 ರೂಪಾಯಿ ಹೇಗ್ ಅಡ್ಜಸ್ಟ್ ಮಾಡ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಯಾಕಪ್ಪ ಯೋಚನೆ ಮಾಡ್ತೀರಾ? ನಾನ್ ಅಡ್ಜಸ್ಟ್ ಮಾಡ್ತೀನಿ, ಮಲ್ಕೊಳ್ಳಿ. ಅತ್ತೆ ಅವರೇ, ಒಳ್ಳೇದಾಗ್ಲಪ್ಪ, ಒಳ್ಳೇದಾಗ್ಲಿ. ಗಂಡುಗಲಿ ವಂಶದ ಅಳಿಯ ಅಂದ್ರೆ ನೀನೇ ಕಣಪ್ಪ. ನನ್ನ ಮಗನೂ ಇದ್ದಾನೆ ದಂಡಕ್ಕೆ, ಕಲಿದೆ ನೀನು ಸೊಪ್ಪಿನ ತರ. ತಿನ್ನೋಕ್ಕೂ ಆಗಲ್ಲ, ಪಕ್ಕಕ್ಕೆ ಇಡೋಕ್ಕೂ ಆಗಲ್ಲ, ಗುಡ್ಸಿ ಹಾಗೆ ಎಸಿಬೇಕು ಅಷ್ಟೇ. 50,000 ರೂಪಾಯಿ ಕಳಿಸಿದ್ದಾಯ್ತು, $1 ಲಕ್ಷ ಸಿಗೋದು ಗ್ಯಾರಂಟಿ. ನನಗೂ ಒಂದೇ $1 ಕೊಟ್ಬಿಡಪ್ಪ, ಚೈನ್ ಜೋಡಿಸಿ ಕುತ್ತಿಗೆ ಹಾಕೋತೀನಿ. ದೇವ್ರೆ, ನೀವ್ ಯಾಕೆ ಯೋಚನೆ ಮಾಡ್ತೀರಾ? ಡಾಲರ್ದೇ ಸರ ಮಾಡಿಸ್ಕೊಡ್ತೀನಿ ಬಿಡಿ. ಅಮ್ಮ, ನಿನ್ನ ಅಳಿಯ ಈಗ ಸಾಮಾನ್ಯದರಲ್ಲ, ಮಲ್ಟಿ ಮಿಲೇನಿಯರ್. ಅಮೆರಿಕದಲ್ಲಿ ಬಿಲ್ ಗೇಟ್ಸ್ ಆಗೋ, ಬೆಂಗಳೂರಲ್ಲಿ ನಾನು ಹಾಗೆ. ಅಲ್ಲೋ, 50,000 ರೂಪಾಯಿ ಕಳಿಸಿದಕ್ಕೆ ತಲುಪಿದೆ ಅಂತ ಒಂದು ರಿಪ್ಲೈ ಮಾಡ್ಲಿಲ್ವಲ್ಲ? ಅಯ್ಯೋ, ನೀವ್ ಹಗ್ಲತ್ ಕಳ್ಸಿರೋ ಮೆಸೇಜ್ ಅಷ್ಟು ದೂರ ಹೋಗಿ ತಲುಪಬೇಕಲ್ಲಪ್ಪ, ಟೈಮ್ ಆಗುತ್ತೆ. ಝೂಮ್ ಬರಾಬರ್ ಝೂಮ್ ಬರಾಬರ್ ಝೂಮ್. ಏನಾಯ್ತಪ್ಪ? ಯಾವ್ದೋ ಮೆಸೇಜ್ ಬಂತಿರ್ಬೇಕು. ಅವ್ರೇ ಕಳ್ಸಿರ್ಬೇಕು, ನೋಡಿ ನೋಡಿ. ಯಾವನು ಸಾಲ ಬೇಕಂತ ಮೆಸೇಜ್ ಮಾಡಿದಾನೆ. ಓ, ನೀವು ಪ್ರೈಸ್ ಬರೋದ್ ಗೊತ್ತಾಗಿ ಸಾಲ ಬೇಕಂತ ಕೇಳ್ತಾ ಇದಾರೆ. ನೀವ್ ಹಾಗೆಲ್ಲ ಇಸ್ಕೋಬೇಡಿಪ್ಪ, ಆಮೇಲೆ ಮಿಲೇನಿಯರ್ ಹೋಗಿ ಬೀದಿ ಬಿಕಾರಿ ಆಗ್ಬಿಡ್ತೀರಾ. ಬಿಟ್ಲಾ, ದುಡ್ಡು ಬಂತನಾ? ಇಲ್ಲ ಕಣ, 50,000 ರೂಪಾಯಿ ಕಟ್ಟಿ 1 ವಾರ ಆಯ್ತು, ಇನ್ನು ಮೆಸೇಜೇ ಬಂದಿಲ್ಲ. ಅಲ್ಲೂ ವೈಟ್ ಯು ವರಿ, ದುಡ್ಡು ಎಲ್ಲೂ ಹೋಗಲ್ಲ, ಬಂದೇ ಬರುತ್ತೆ. ಫಾರಿನರ್ಸ್ ಹಾಗೆಲ್ಲ ಮೋಸ ಮಾಡಲ್ಲ, ಇಂಟರ್ನೆಟ್ ಅಲ್ಲಿ ರೆಕಾರ್ಡ್ಸ್ ಇರುತ್ತೆ. ಅದಕ್ಕೆ ದುಡ್ಡು ಬಂದ್ರೆ ಏನ್ ಮಾಡೋದು? ನಾನ್ ನಿಂಗೊಂದು ಪ್ರಾಜೆಕ್ಟ್ ಮಾಡ್ಕೊಡ್ತೀನಿ. ಆ $1 ಲಕ್ಷ ಬೆಳೀತಾ ಬೆಳೀತಾ 1 ವರ್ಷದಲ್ಲಿ $2 ಲಕ್ಷ ಆಗುತ್ತೆ. ಶುಭಮಸ್ತು. ಶಾಸ್ತ್ರಿಗಳು ಬನ್ನಿ ಕುತ್ಕೊಳ್ಳಿ. ಮೊಬೈಲ್ ಬಹುಮಾನ ಎಲ್ಲಿ ಬಂತು? ಮೊಬೈಲ್ಗೆ ಏನೋ ಬಹುಮಾನ ಬಂತು, ಆದ್ರೆ ದುಡ್ಡು ಮಾತ್ರ ಕೈ ಸೇರ್ತಾ ಇಲ್ಲ. ಆ ಮೆಸೇಜ್ ಆಗ ಬರುತ್ತೆ ಈಗ ಬರುತ್ತೆ ಅಂತ ಊಟ ತಿಂಡಿ ನಿದ್ರೆ ಬಿಟ್ಕೊಂಡು ಕಾಯೋದೇ ಆಗೋಯ್ತು. ಆ ಮೆಸೇಜ್ ಇರ್ಲಿ, ಬೇರೆ ಯಾವ ಮೆಸೇಜ್ಗಳು ಬರ್ತಾ ಇಲ್ಲ. ಶಾಸ್ತ್ರಿಗಳೇ, ಮೆಸೇಜ್ ಬೇಗ ಬರೋ ತರ ಒಂದು ಮಂತ್ರ ಹೇಳ್ಕೊಡಿ. ಬರೆಯಲೇ. ಯಾವ ಮೆಸೇಜು ಬಂದಿಲ್ಲ ನೋಡಯ್ಯ, ಪೂಜೆ ಮಾಡ್ಬೇಕಾದ್ರೆ ಶ್ರದ್ಧೆ ಇರ್ಬೇಕು, ಭಕ್ತಿ ಇರ್ಬೇಕು. ಮೆಸೇಜ್ ಬೇಕಿಂತ ಮೊದಲು ಪೂಜೆ ಯಾಕೆ ನಿಲ್ಲಿಸ್ತೇನೆ ನೀನು? ಏನೋ ಗೊತ್ತಿಲ್ಲ ನಿಲ್ಲಿಸ್ಬಿಟ್ರು, ಈಗ ಅದಕ್ಕೆ ಏನ್ ಮಾಡ್ಬೇಕು? ನೋಡಮ್ಮ, ಅದಕ್ಕೆ ಪ್ರಾಯಶ್ಚಿತ್ತವಾಗಿ ಮೊಬೈಲ್ ಟವರ್ಗೆ 3 ಸುತ್ತು ಹಾಕಿ ಎಳ್ಳು ನೀರು ಬಿಡ್ಬೇಕಾ? ಜೊತೆ ಪಿಂಡಾನು ಇಡ್ಬೇಕು. ಸುಂದರಯ್ಯ, ಅದ್ರ ಬುಡಕ್ಕೆ ಹಸುವಿನ ಹಾಲು, ಎಳ್ನೀರು, ಜೇನುತುಪ್ಪ ಹಾಕಿ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಟವರ್ ಇಂದ ಮೆಸೇಜು ಸ್ಟ್ರೈಟ್ ಆಗಿ ಮೊಬೈಲ್ ಬರುತ್ತೆ. ಬಂತೇನಪ್ಪ? ಅಯ್ಯೋ, ಮೆಸೇಜು ಬಂದಿಲ್ಲ, ಭಕ್ತಿನೂ ಬಂದಿಲ್ಲ. ಶ್ರದ್ಧೆಯಿಂದ ಪೂಜೆ ಮಾಡಿಪ್ಪ, ಬರುತ್ತೆ. ಝೂಮ್ ಬರಾಬರ್ ಝೂಮ್ ಬರಾಬರ್ ಝೂಮ್. ನೀವು ಕಳಿಸಿದ 50,000 ರೂಪಾಯಿ ಬಂದು ತಲುಪಿದೆ. ಬೇರೆ ಖರ್ಚಿನ ಬಾಪ್ತು ಅಂತ ಇನ್ನ 50,000 ರೂಪಾಯಿ ಕಳಿಸಿದ್ರೆ ಬಹುಮಾನ ದುಡ್ಡು ಕೊಡ್ತಾರಂತೆ. ಮಹನೀಯರೇ, ಮಹಿಳೆಯರೇ ಮತ್ತು ಎಕ್ಸ್ಟ್ರಾ ಮಹಿಳೆಯರೇ, ನಾವು ಇಲ್ಲಿ ಸೇರಿರೋ ಘನ ಉದ್ದೇಶ ಏನೆಂಬುದನ್ನ ಪಲ್ಲು ಅವರು ತಿಳಿಸ್ತಾರೆ. ತಾವೆಲ್ಲ ತನು ಮನ ಧನದಿಂದ ಸಹಾಯ ಮಾಡಿ ಈ ಯೋಜನೆಯಲ್ಲಿ ಭಾಗವಹಿಸಬೇಕು ಅಂತ ನಮ್ಮ ವಿನಂತಿ. ಈ ಪಲ್ಲು ಶುರು ಹಚ್ಕೊಳೆ. ಎಲ್ಲರಿಗೂ ನಮಸ್ಕಾರ. ಬೇಡ, ಜೋರಾಗೆ ಮಾತಾಡ್ತೀನಿ. ಬಲ್ಲು, ಹೇಳೋದನ್ನ ಬ್ರೀಫ್ ಆಗಿ ಕ್ವಿಕ್ ಆಗಿ ಹೇಳು. ಅಮೆರಿಕದಿಂದ ಇಂಡಿಯಾಗೆ ದುಡ್ಡು ತರಿಸ್ಬೇಕು ಅಂತಂದ್ರೆ ಇನ್ನೂ 50,000 ರೂಪಾಯಿ ಕಟ್ಬೇಕಂತೆ. ನಾನು ಅನ್ಯಾಯವಾಗಿ ನಮ್ಮ ಅಣ್ಣನ ಬೈದ್ಬಿಟ್ಟೆ, ಅದಕ್ಕೆ ಅವ್ನು ದುಡ್ಡು ಕೊಡಕ್ ಹೋಗ್ತಾ ಇಲ್ಲ. ನಿಮ್ಗೆ ಯಾರಾದ್ರೂ ಪ್ರೈಸ್ ಅಮೌಂಟ್ ಅಲ್ಲಿ ಶೇರ್ ಬೇಕು ಅಂದ್ರೆ ದುಡ್ಡು ಹಾಕಿ. ನೀವ್ ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಡ್ತೀರೋ ಅದಕ್ಕೆ ನಾನು ಕಮಿಷನ್ ಕೊಡ್ತೀನಿ. ಒಂದ್ ವೇಳೆ ನೀವು 5,000 ಕೊಟ್ರೆ ನಾನು 10,000 ಕೊಡ್ತೀನಿ, 10 ಕೊಟ್ರೆ 20 ಕೊಡ್ತೀನಿ. ಬಲ್ಲು, ಯು ಡೋಂಟ್ ವರಿ, ನಾನು ನಿಂಗೆ 20,000 ಕೊಡ್ತೀನಿ, ನೀ ನನ್ಗೆ 40,000 ರಿಟರ್ನ್ ಮಾಡ್ಬೇಕು. ನನ್ನ ಹತ್ರನೂ ದುಡ್ಡಿದೆಯಮ್ಮ, ಆದ್ರೆ ಎಷ್ಟಿದೆ ಅಂತ ಮಾತ್ರ ನಾನು ಯಾರಿಗೂ ಹೇಳಲ್ಲ. ನಾನು 20,000 ಕೊಡ್ತೀನಿ, ನನಗೆ 40,000 ಕೊಡ್ತೀನಿ. ಅತ್ತೆ ಅವ್ರೆ, ಕೋಟಿ ಕೋಟಿ ಬರ್ತಾ ಇರ್ಬೇಕಾದ್ರೆ 1,000 ಎಲ್ಲ ಯಾವ ಲೆಕ್ಕಕ್ಕೆ? ನಾನ್ ಕೊಡ್ತೀನಿ ಬಿಡಿ. ಅಲ್ಲೋ, ಆದ್ರೂ 10,000 ರೂಪಾಯಿ ಶಾರ್ಟೇಜ್ ಬರ್ತಾ ಇದೆಯಲ್ಲ. ಆ ದುಡ್ಡನ್ನ ನಾನ್ ಕೊಡ್ತೀನಿ. ಎಲ್ಲರ ಹತ್ರನೂ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಬ್ಯಾಂಕ್ ಹೋಗಿ ಅವ್ರು ಕೊಟ್ಟಿರೋ ಅಕೌಂಟ್ ನಂಬರ್ಗೆ ದುಡ್ಡು ಕಟ್ಬಿಡಿಪ್ಪ. ಅಲ್ಲೋ, ಪ್ರೈಸ್ ಅಮೌಂಟ್ ಬರ್ತಿದ್ದಾಗೆ ಬೆಟ್ಟದ ಮೇಲೆ ಒಂದು ಮನೆ ಮಾಡಿ ಅಲ್ಲಿರೋ ಮರಕ್ಕೆ ಜೋಳಿಗೆ ಕಟ್ಟಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಮ್ಮ ಮಗುನ ಹಾಕಿ ತೂಗೋಣ. ಒಂದು ವೇಳೆ ಮಗು ಆಗೋದು ಲೇಟ್ ಆಯ್ತಪ್ಪ, ಆಗ ನಮ್ಮ ಯಜಮಾನ್ರನ್ನ ಹಾಕಿ ತೂಗ್ತೀನಿ. ಹಾಗಿದೆ ಮೈದೆ, ಯಾರನ್ನ ನೋಡಿ ಕಣ್ ಹೊಡಿತಾ
ತಾವು ತಪ್ಪು ತಿಳ್ಕೊಂಬಿಡಿ. ಬೆಳಿಗ್ಗೆಯಿಂದ ಎಡಗಣ್ಣೆ ಯಾಕೋ ಪಟ ಪಟ ಅಂತ ಹೊಡ್ಕೋತಾ ಇದೆ. ಯಾಕಪ್ಪ ಹೀಗಾಗ್ತಾ ಇದೆ? ಕೇಡ್ಗಾಲ ಬಂದ್ರೆ ನಾಯಿನ ಮೊಟ್ಟೆ ಇಡುತ್ತೆ, ಅಳಿಯಾನು ಮೊಟ್ಟೆ ಇಡ್ತಾನೆ. ಬಿಟ್ಟಲ್ಲ ನಮ್ ಬಾಸ್ ಅಲ್ಲಿ ನಿಮ್ ಬಾಸ? ಏನದು ಕಣ್ಣ? ಅಯ್ಯೋ ನಾನೇ ಹೊಡಿತಾ ಇಲ್ಲ, ಅದಾಗದೇ ಹೊಡ್ಕೋತಾ ಇದೆ. ಓಕೆ ಪಲ್ಲು, ನಮ್ ಬಾಸ್ ಅಲ್ಲಿ ಯಾವಾಗ ಬರ್ತಾನೆ ಯಾವಾಗ ಹೋಗ್ತಾನಂತೆ ಯಾರಿಗ್ ಗೊತ್ತು? ಏನು ಅಷ್ಟೊಂದು ಖುಷಿಯಾಗಿರೋ ಆಗಿತ್ತು? ಅದು ನನ್ನ ಮೊಬೈಲ್ಗೆ ಬಹುಮಾನ ಬಂದಿದೆ. ಹೌದಾ? ಎಷ್ಟು? ಒಂದು 100 ರೂಪಾಯಿ ಅಷ್ಟೇ. ಅಷ್ಟಕ್ಕೆ ಇಷ್ಟೊಂದು ಖುಷಿನಾ? ಸರಿ ಬಿಡಿ, ನಮ್ ಬಾಸ್ ಬಂದ್ಮೇಲೆ ಬರ್ತೀನಿ. ಏನಪ್ಪ ಅವಳ ಹತ್ರ ಸ್ವಲ್ಪ ಹುಷಾರಾಗಿರಿ, ಅವಳು ಕಿಲಾಡಿ ಅಂಕ ಕಿಲಾಡಿ. ಹೌದಾತೆ? ಮುಚ್ಚ ಕಣ್ಣು. ಶುಭ ಮಸ್ತು. ಶಾಸ್ತ್ರಿಗಳೇ, ಯಾರಿಗ್ರಿ ಬೇಕು ನಿಮ್ಮ ಶುಭ ಮಸ್ತು? ಬೆಳಿಗ್ಗೆಯಿಂದ ನನ್ನ ಎಡಗಣ್ಣು ಪಟ 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 ಅಂತ ಹೊಡ್ಕೋತಾ ಇದೆ. ಏನೋ ಎಡಗಣ್ಣು ಹುಡ್ಕೊಂತ ಇದ್ಯಾ? ಅಂದ್ರೆ ಅಪಶಕನಾ? ನಾ ಹೇಳಿಲ್ವಾ? ಅಮ್ಮ ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅದೇನು ಅಂತ ಬಿಡ್ಸಿ ಹೇಳಿ. ನೋಡಮ್ಮ, ಇವನ್ಗೆ $1,00,000 ಬರ್ತಿದ್ಯಲ್ಲ, ಅದು ಯಾರೋ ವಿರೋಧಿಗಳು ಕಣ್ ಕುಕ್ಕಿದೆ. ಅದು ಇವನ್ ಕಣ್ಣಲ್ಲಿ ಕಾಣಿಸ್ತಾ ಇದೆ. ಹೌದು, ಈ ಮನೇಲಿ ಯಾರಿದ್ದಾರೆ ಇವನ ವಿರೋಧಿಗಳು? ಇನ್ಯಾರು? ನಮ್ಮ ಅಮ್ಮನೇ ಇದ್ದಾರಲ್ಲ. ಹೆತ್ತ ತಾಯಿನ ವಿರೋಧಿ ಅಂತೇಳಿ ನಾನು ನಿನಗೆ 20,000 ಕೊಟ್ಟಿಲ್ವಾ? ಅದಕ್ ಬದ್ಲಾಗಿ ನಾನು 40,000 ಕೊಡ್ತಾ ಇಲ್ವಾ? ಆ ದುಡ್ಡು ಬಂದಾಗ ತಾನೆ ಬರುತ್ತೆ ತಾನೆ. ಆಯ್ತಮ್ಮ. ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡ್ಕೊಂಡು ಹೋಗ್ತಾ ಇದ್ದಂತೆ. ಈ ನಮ್ಮ ಅಳಿಯಂತಳಿಗೆ ಇನ್ನೂ ಐಶ್ವರ್ಯನೇ ಬಂದಿಲ್ಲ, ಆಗ್ಲೇ ಒಂದು ಕಣ್ಣು ಮಿಣಕ ಅಂತ ಹೊಡ್ಕೋತಾ ಇದೆ. ಇನ್ನು ಐಶ್ವರ್ಯ ಬಂದ್ಬಿಟ್ರೆ 2 ಕಣ್ಣು ಮಿಣಿ ಅನ್ನುತ್ತಾ ಕಲ್ಮ. ಶಾಸ್ತ್ರಿಗಳೇ, ಯಾಕೆ ಈಗ ನಮ್ಮಲ್ಲೇ ಜಗಳ ಆಗ್ತಾ ಇದೆ? ದುಡ್ಡಮ್ಮ. ಆದ್ರೆ ಇನ್ನು ನಮ್ ಕೈಗೆ ಬಂದಿಲ್ವಲ್ಲ. ನೋಡಮ್ಮ, ಆ ದುಡ್ಡು ಬರೋವರೆಗೂ ಇವನ್ ಮೊಬೈಲ್ನ ಯಾರಿಗೂ ಕೊಡೋದ್ ಬೇಡ. ಇವನ್ ಮೊಬೈಲ್ ಇಂದ ಯಾವ ಹೊಸ ನಂಬರ್ಗೂ ಫೋನ್ ಮಾಡಬಾರ್ದು. ಅಪ್ಪಿ ತಪ್ಪಿ ಇವನ್ ಮೊಬೈಲ್ ಯಾವ್ದಾರ ಹೊಸ ನಂಬರ್ ಬಂದ್ರೆ ರಿಸೀವ್ ಮಾಡೋದ್ ಬೇಡ. ಇವನ್ ಮೊಬೈಲ್ನ ಯಾವಾಗ್ಲೂ ಚಾರ್ಜ್ ಒಳಗೆ ಇಟ್ಟಿರ್ಬೇಕು. ನೋಡು, ಅಪ್ಪಿ ತಪ್ಪಿ ಕೂಡ ಬ್ಲೂಟೂತ್ ನ ಆನ್ ಮಾಡಿ ಇಡಬೇಡ. ಆನ್ ಮಾಡಿದ್ರೆ ಏನಾಗತ್ತೆ? ಬೇರೆ ಮೊಬೈಲ್ನವರು ನಿನಗೆ ಬಂದಿರೋ ಪ್ರೈಸ್ ಅಮೌಂಟ್ ನ ಯಾರ್ಕೊಂಡು ಬಿಡ್ತಾರೆ. ಅಲ್ಲೋ ಮೆಸೇಜ್ ಬಂದ್ಬಿಡ್ತು. ಸಮಾಧಾನ. ಮತ್ತೆ 50,000 ರೂಪಾಯಿ ಕಟ್ಟಿದ್ರೆ ಅವ್ರು ಪ್ರೈಸ್ ಅಮೌಂಟ್ ಕೊಡ್ತಾರಂತೆ. ಏನಪ್ಪ ಈಗಾಗ್ಲೇ 50,000 ಅಂತ 2 ಸತಿ ಕಟ್ಟಿದ್ದೀನಲ್ಲ. ಪಲ್ಲು, ಮೊದಲನೇ ಸಾರಿ ಕಟ್ಟಿದ್ದು ಸರ್ವಿಸ್ ಚಾರ್ಜ್ ಅಂತೆ, 2ನೇ ಬಾರಿ ಕಟ್ಟಿದ್ದು ಇತರೆ ಖರ್ಚುಗಳಿಗಂತೆ, ಇವಾಗ ಕಟ್ತಾ ಇರೋದು ಫಂಡ್ ರಿಲೀಸ್ ಕಮಿಷನ್ ಅಂತೆ. ಕಟ್ಬಿಟ್ರೆ ಅವ್ರು ಪ್ರೈಸ್ ಅಮೌಂಟ್ ಕೊಡೋದು ಗ್ಯಾರಂಟಿ. ಯಾರ ಹತ್ರನೂ ದುಡ್ಡು ಇಲ್ವಲ್ಲಪ್ಪ, ಎಲ್ರು ಕೊಟ್ಬಿಟ್ಟಿದ್ದಾರೆ. ಅದ್ಕೆ ಎಸ್ ಪಲ್ಲು, ಏನ್ ಪ್ರಾಬ್ಲಮ್? ಅದಕ್ಕೆ ಮೆಸೇಜ್ ಬಂದಿತ್ತು, ಇನ್ನ 50,000 ಕಟ್ಬಿಟ್ರೆ ಪ್ರೈಸ್ ಅಮೌಂಟ್ ಕೊಟ್ಬಿಡ್ತಾರಂತೆ. ಇನ್ನೂ 50,000 ಕಟ್ಬೇಕಾ? ಲಾಸ್ಟ್ ಪೇಮೆಂಟ್ ಅಂತ ಅದಕ್ಕೆ. ಅದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ಹೇಗಾದ್ರೂ ದುಡ್ಡಿಗೆ ವ್ಯವಸ್ಥೆ ಮಾಡಿ. ನನ್ನ ಹತ್ರ ಮನಿ ಇಲ್ಲ, ಆದ್ರೆ ಐ ಹ್ಯಾವ್ ಗೋಲ್ಡ್. ಆ ಗೋಲ್ಡ್ ನ ಬ್ಯಾಂಕ್ ಅಲ್ಲಿ ಇಟ್ಟು ಸಾಲ ತಗೊಳ್ಳಿ. ಆದ್ರೆ ಪ್ರೈಸ್ ಮನಿ ಬಂದ ತಕ್ಷಣ ಬಿಡ್ಸ್ಕೊಟ್ಬಿಡ್ಬೇಕು. ಬಿಡ್ಸ್ಕೊಡೋದ್ ಏನತ್ಗೆ ಡಬಲ್ ಕೊಡ್ತೀವಿ. ಸರಿ ತಗೊಂಡ್ ಬರ್ತೀನಿ. ಝೂಮ್ ಬರಾಬರ್ ಝೂಮ್. ಇಲ್ಲಿರೋ ಒಡವೆಗಳೇ ಕಾಣಿಸ್ತಾ ಇಲ್ವಲ್ಲ? ಯಾಕಕ್ಕೆ ಏನಾಯ್ತು? ಬೀರುಲಿಟ್ಟ ಒಡವೆಗಳು ಕಾಣಿಸ್ತಾ ಇಲ್ಲ. ನೀನೇನಾದ್ರೂ ತಗೊಂಡೇನೆ? ಇಲ್ಲ. ಅತ್ತೆ, ನಿಮ್ ಕೈಲಿರೋ ಬಳೆಗಳು ನಿಮ್ದೇನಾ? ಪರವಾಗಿಲ್ಲ ಅಮ್ಮ, ಮನೆ ಹತ್ತಿನ ಕಳ್ಳಿ ಮಾಡಕ್ ಹೊರಟಿದ್ಯಲ್ಲ. ಯಾರಿಗೆ ಗೊತ್ತು? ಸುಮ್ನೆ ನನ್ ಮೇಲೆ ಅನುಮಾನ ಪಟ್ರೆ ನಾನ್ ಮಾತ್ರ ಸುಮ್ನಿರೋಲ್ಲ. ನೀನ್ ನಮಸ್ಕಾರ ಮಾಡುವಾಗ ಕಾಲ್ ಕೇಳಿದ್ರೆ ನಾನ್ ಕೊಡಲ್ಲ. ಫಸ್ಟ್ ಪೇಮೆಂಟ್ ಮಾಡ್ಬೇಕಾದ್ರೆ ಹೇಗ್ ಪೇಮೆಂಟ್ ಮಾಡ್ದೆ? ಅದು ಒಡವೆಗಳನ್ನ ನನ್ನ ಒಡವೆಗಳನ್ನ ಅಡ ಇಟ್ಟು ಕಟ್ಟಿದ್ದು. ಅದು ಶಾಜಿ ಅವ್ರೆ, ನಮ್ಮಲ್ಲಿ ಯಾಕೆ ಈ ಅನುಮಾನ? ಬನ್ನಿ, ರೂಮಲ್ಲಿ ಇನ್ನೊಂದ್ಸಲ ಹುಡುಕಿದ್ರೆ ಸಿಗುತ್ತೆ. ದುಡ್ಡು ಬರೋದಕ್ ಮುಂಚೆನೆ ಇಷ್ಟು ಬಂದ್ಮೇಲೆ ಇನ್ನೆಷ್ಟು ನನಗಂತೂ ತಲೆ ಕಟ್ತಾ ಇದೆ. ಝೂಮ್ ಬರಾಬರ್ ಝೂಮ್. ನೀವೇ ನೋಡ್ಕೊಳ್ಳಿ. ಆಗ್ಲೇ ಇರ್ಲಿಲ್ಲ. ಕೊಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಬಾಯ್ ಬಿಟ್ಟು ಹೇಳ್ಬಿಡ್ರಿ. ಈ ತರ ನಾಟಕ ಎಲ್ಲ ಆಡ್ಬೇಡಿ. ಸಮಾಧಾನ. ಅಷ್ಟೇವ್ರೆ, ನಾನು ಯಾವಾಗ ಕೋಪ ಮಾಡ್ಕೊಂಡ್ರು ಸಮಾಧಾನ ಮಾಡಿ ತಣ್ಣಗ್ ಮಾಡ್ಬಿಡ್ತೀರಾ. ಅಷ್ಟಿಲ್ದೆ ನಾನು ಹೇಳ್ತೀನ, ನನಗೆ ಪಲ್ಲು ಬೇರೆ ಅಲ್ಲ ನೀವು ಬೇರೆ ಅಲ್ಲ ಅಂತ. ಮೊದಲು ಈ ಒಡವೆಗಳನ್ನೆಲ್ಲ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಇಟ್ಟು ದುಡ್ಡು ಕಟ್ ಬನ್ನಿ. ಪಲ್ಲು, 1.5 ಲಕ್ಷ
ಲಕ್ಷ ಕಟ್ಬಿಟ್ಟು ಸುಮ್ನೆ ಇದೆಯಲ್ಲ ಫೋನ್ ಮಾಡಿ ವಿಚಾರಿಸಬಲ್ದಾ? ಅವ್ರೆ ಫೋನ್ ನಂಬರ್ ಕೊಟ್ಟಿಲ್ಲ, ಬರೀ ವೆಬ್ಸೈಟ್ ಅಡ್ರೆಸ್ ಇದೆ. ಯಾವ ಸೈಟೋ ಯಾವ ಬಿಲ್ಡಿಂಗೋ ನೀವು ಮಾಡಿರೋ ಕೆಲಸದಿಂದ ಗುಡಾಲನ್ನೇ ಕಿತ್ಕೊಂಡು ಹೋಗ್ತಾ ಇದೆ. ಲೇ ಪಲ್ಲು, ಬ್ಯಾಂಕ್ ಫೋನ್ ಮಾಡಿ ನೋಡೆ, ನಿನ್ನ ಅಕೌಂಟಿಗೆ ಜಮಾ ಆಗಿದ್ರು ಆಗಿರ್ಬೋದು. ಹಲೋ, ನಾನ್ ಪಲ್ಲವಿ ಅಂತ ಮಾತಾಡ್ತಾ ಇರೋದು, ಗಂಡುಗಲಿ ವಂಶದಳು. ನನ್ನ ಅಕೌಂಟ್ಗೆ ಯಾವ್ದಾದ್ರು ದುಡ್ಡು ಜಮಾ ಆಗಿದ್ಯಾ? ಏನಂತ ಪಲ್ಲು? ಝೀರೋ ಬ್ಯಾಲೆನ್ಸ್ ಅಂತೆ. ಅಲ್ಲಿಗೆ ನಾವು ಟೋಪಿ ಬಿದ್ದು ಅಣ್ಣಯ್ಯ, ಏನಮ್ಮ ದೇವ್ರು ಕೊಟ್ಟ ತಂಗೆ, ಆವತ್ತು ಶಾಸ್ತ್ರಿಗಳು ನಮ್ಮ ಮನೆಗೆ ಬಂದಿದ್ದಾಗ ನಾನು ನಿನ್ನ ಪಾಲಿಗೆ ದುರ್ಗಿ ಆಗ್ಬಿಡ್ತೀನಿ, ಗೆಟ್ ಔಟ್ ಅಂತ ಬಾಯ್ ತುಂಬ ಹೇಳ್ಬಿಟ್ಟು ಈಗೇನು ಪ್ರೀತಿಯಿಂದ ಅಣ್ಣಯ್ಯ ಅಂತ ಕರಿತಾ ಇದೀಯ? ಅಣ್ಣಯ್ಯ, ದಯವಿಟ್ಟು ನಂಗೆ ತಪ್ಪಾಯ್ತು, ಕ್ಷಮಿಸ್ಬಿಡು. ಲೇ, ಈ ಮೆಸೇಜ್ ಬರೀ ನಿಮ್ಮೊಬ್ಬರಿಗೆ ಬಂದಿರಲ್ಲ ಕಣ, ಒಂದು ಲಕ್ಷಾಂತರ ಜನಕ್ಕೆ ಹೋಗಿರುತ್ತೆ. ಅಂದ್ಮೇಲೆ ಅವರು ಎಲ್ಲ ದುಡ್ಡು ಕಳಿಸಿರ್ತಾರೆ. ಲೇ, ಅವರೇ ನಿಮ್ ತರ ಗುಲ್ಡ್ಗಳೇನಾ? ಮೆಸೇಜ್ ಓದಿರ್ತಾರೆ, ಡಿಲೀಟ್ ಮಾಡಿ ಬಿಸಾಕಿರ್ತಾರೆ. ಅಲ್ಲಮ್ಮ ದೇವ್ರು ಕೊಟ್ಟ ತಂಗಿ, ಇಂಥದ್ರ ಬಗ್ಗೆ ಎಚ್ಚರಿಕೆಯಿಂದಿರಿ ಅಂತ ಪೇಪರ್ ನಲ್ಲಿ ದಿನಾಲೂ ಬರುತ್ತೆ. ಅದನ್ನ ಓದಿಯೋ ಅದ್ರ ಮೇಲೆ ಬಂಡವಾಳ ಹಾಕಿದ್ರಿ ಅಂದ್ರೆ ನೀವೆಲ್ಲರೂ ಇನ್ನೆಂತ ಬುದ್ಧಿವಂತರು ಅಂತ ನೀವೇ ಲೆಕ್ಕ ಹಾಕಳಿ. ಅಣ್ಣಯ್ಯ, ನಮಗ್ ಮೆಸೇಜ್ ಕಳಿಸ್ರು ಯಾರು ಅಂತ ಕಂಡಿಡಿದು ಅವ್ರನ್ನ ಒಳಗ್ ಹಾಕಿಸ್ಬೇಕು. ಅಯ್ಯ, ಹಂಗೆಲ್ಲ ಒಳಗಡೆ ಹಾಕ್ಸಕ್ ಆಗಲ್ಲ. ಯಾಕೆ ಅಂದ್ರೆ ಆ ಮೆಸೇಜ್ ಕಳ್ಸಿದ್ದು ನಾನು. ನೀನ ಯಾಕೆ ಹೀಗ್ ಮಾಡ್ದೆ? ಯಾಕೆ ಅಂದ್ರೆ ಅವತ್ ನೀವೆಲ್ಲ ಸೇರ್ಕೊಂಡು ನಮ್ ಬಾಸ್ಗೆ ಎಕ್ಕ ಮುಕ್ಕ ಅವಮಾನ ಮಾಡಿದ್ರಿ, ಅದಕ್ಕೆ ನಿಮಗ್ ಪಾಠ ಕಲ್ಸ್ಬೇಕು ಅಂತಾನೆ ಹೀಗ್ ಮಾಡಿದ್. ಆಯ್ತು, ನಾವ್ ಪಾಠ ಕಲ್ತ್ಕೊಂಡಿದ್ದಾಯ್ತು, ನಮ್ ದುಡ್ಡು ನಮ್ಗೆ ವಾಪಸ್ ಕೊಡು. ದುಡ್ಡಿದ್ರೆ ತಾನೆ ಕೊಡೋದಕ್ಕೆ. ಅಂದ್ರೆ ನೀವ್ ಮಾಡಿದ ತಪ್ಪಕ್ ಪ್ರಾಯಶ್ಚಿತ ಅಂತ ತಿರುಪತಿ ಕಳ್ಸಿದ್ದಾಯ್ತು. ಗೋವಿಂದ ಗೋವಿಂದ!